ಕೊನೆಗೂ ಸಿದ್ಧವಾಯಿತು ಮೇಘ್ನಾ ರಾಜ್‌ರವರ ಎರಡನೇ ಮದುವೆ. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್‌ರವರು ತಮ್ಮ ಎರಡನೇ ಮದುವೆಗೆ ಸಿದ್ಧರಾಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಸೊ ಯಾವ ರೀತಿಯಾಗಿ ಇದ್ದಾರೆ, ಮೇಘ್ನಾ ರಾಜ್‌ರವರು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ಈಗ ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಪಿಕೊಂಡ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಮೇಘ್ನಾ ರಾಜ್‌ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಧ್ರುವ ಸರ್ಜಾ ಅವರ ಆಪ್ತ ಸ್ನೇಹಿತನಂತೆ. ಇದು ನಿಜಾನಾ? ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಯಾರೂ ಕೂಡ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಅವರ ತಂದೆ ತಾಯಿಯವರಿಗೆ ಹೇಳಿದರು. ಒಂದು ಚಿರಂಜೀವಿಯವರ ಮರಣದ ಬಳಿಕ ಅವರ ತಂದೆ ತಾಯಿಯವರು ತುಂಬಾ ಅವರಿಗೆ ಒಂದು ಫೋರ್ಸನ್ನು ಮಾಡಿದರು. ನೀನು ಎರಡನೇ ಮದುವೆಯನ್ನು ಆಗು, ನಿಂದೇನು ಚಿಕ್ಕ ವಯಸ್ಸು ಅನ್ನೋ ರೀತಿಯಾಗಿ ಎಲ್ಲವನ್ನ ಕೂಡ ಹೇಳಿದರು. ಆದರೆ ಮೇಘ್ನಾ ರಾಜ್‌ರವರು ಯಾವುದೇ ಒಂದು ಮಾತಿಗೆ ಬಗ್ಗಿರಲಿಲ್ಲ. ನನ್ನ ಮಗನೇ ನನಗೆ ಎಲ್ಲ ಸರ್ವಸ್ವ, ನನ್ನ ಮಗನಲ್ಲಿ ನಾನು ಎಲ್ಲರನ್ನ ನೋಡ್ತೀನಿ ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಹೇಳಿದರು. ಅಂತಹ ಮೇಘ್ನಾ ರಾಜ್‌ರವರು ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಯಾಕೆ ಹೇಳಿದರು, ಇದೆಲ್ಲದರ ಬಗ್ಗೆ ನೋಡಿಕೊಂಡು ಹೋಗೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬಾ ಒಂದು ಕಷ್ಟದಲ್ಲಿ ಇದ್ದಂಥ ಮೇಘ್ನಾ ರಾಜ್‌ರವರಿಗೆ ಯಾರೂ ಕೂಡ ಕೈ ಹಿಡಲಿಲ್ಲ, ಯಾರೂ ಕೂಡ ಆಸರೆ ಆಗಲಿಲ್ಲ. ತುಂಬ ನಂಬಿದವರೇ ನನಗೆ ಕೈ ಕೊಟ್ಟರು ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆದ ಮೇಘ್ನಾ ರಾಜ್‌ರವರು ತುಂಬಾ ಒಂದು ದುಃಖವನ್ನು ಪಟ್ಟರು. ಅದಾದ ನಂತರ ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕಿಗೆ ಸ್ಟಾರ್ಟ್ ಮಾಡಿ, ಅದಾದ ಮೇಲೆ ಒಂದು ಗಂಡು ಮಗುವಿನ ಜನನವಾದಾಗ ಆಯಿತು, ನನ್ನ ಚಿರಂಜೀವಿ ಮತ್ತೆ ಹುಟ್ಟು ಬಂದ ಅನ್ನೋ ಒಂದು ಯೋಚನೆಯಲ್ಲಿ ತಮ್ಮ ಮಗನಿಗಾಗಿ ಇಂದಿಗೂ ಕೂಡ ಬದುಕ್ತಾ ಇದ್ದಾರೆ ಅನ್ನೋದನ್ನು ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್‌ರವರಿಗೆ ತುಂಬ ಚುಚ್ಚು ಮಾತುಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಮ್ಮ ಫ್ಯಾಮಿಲಿಯವರೇ ತುಂಬ ಮಾತುಗಳನ್ನು ಆಡಿದ್ರಂತೆ. ಸೊ ತುಂಬ ಒಂದು ಕಷ್ಟದ ಕ್ಷಣಗಳನ್ನು ನಾನು ಎದುರಿಸಿದ್ದೇನೆ, ನನ್ನವರು ಯಾರು ಅನ್ನೋದು ನನಗೆ ನನ್ನ ಚಿರಂಜೀವಿ ಅವರನ್ನು ಕಳ್ಕೊಂಡಾಗ ಒಂದು ಗೊತ್ತಾಯಿತು ಅನ್ನೋ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಅದಾದ ಮೇಲೆ ಮೇಘ್ನಾ ರಾಜ್‌ರವರು ನಾನು ಎರಡನೇ ಮದುವೆಗೆ ಏನೂ ಒಪ್ಕೊಳ್ತಾ ಇರಲಿಲ್ಲ. ಸೊ ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆಗೆ ಒಪ್ಕೊಂಡಿರೋದೇ ನನ್ನ ಮಗನ ಸಲುವಾಗಿ. ಅವನಿಗೆ ಒಂದು ಫಾದರ್ ಫಿಗರ್ ಬೇಕೇ ಬೇಕು. ಯಾಕಪ್ಪ ಅಂತಂದರೆ ಅವನು ತಂದೆ ಇಲ್ಲದೆ ಬೆಳಿಬಾರ್ದು, ಅವನು ತುಂಬ ಚೆನ್ನಾಗಿ ಬೆಳಿಬೇಕು, ಅವನಿಗೆ ಯಾವುದೇ ಕೊರತೆಗಳು ಕಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಎರಡನೇ ಮದುವೆಯನ್ನು ಆಗೋಕ್ಕೆ ಒಪ್ಕೊಂಡಿದ್ದೇನೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅವನು ಎಲ್ಲ ಸೀಕ್ರೆಟ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅವನೊಬ್ಬ ಗಂಡು ಮಗು, ಈಗೇನೋ ಚಿಕ್ಕವನಿದ್ದಾನೆ ಹೇಳ್ಕೊಳ್ತಾನೆ, ಆದರೆ ಮುಂದೆ ದೊಡ್ಡವನಾದ್ಮೇಲೆ ಅವನ ಎಲ್ಲ ಸೀಕ್ರೆಟ್ಸ್ಗಳನ್ನ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆದರೂ ನಾನು ಎರಡನೇ ಮದುವೆಯನ್ನು ಆಗಲೇಬೇಕು, ಅವನಿಗೆ ಫಾದರ್ ಫಿಗರ್ ಬೇಕೇ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಇನ್ನು ಒಟ್ಟಾರೆಯಾಗಿ ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರ ಎರಡನೇ ಮದುವೆಗೆ ಎಲ್ಲ ಸಕಲ ಸಿದ್ಧತೆಗಳು ನಡೆದಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಅವರ ಸಂಬಂಧಿಕರಲ್ಲಿ ಒಬ್ಬ ಹುಡುಗನನ್ನು ಮದುವೆ ಮಾಡಲು ನಿಶ್ಚಯಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಆ ಹುಡುಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬೇಕು ಅನ್ನೋದು ಕೆಲವರ ಅಭಿಪ್ರಾಯವಾದರೆ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಅದು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.